ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೋಗ್ತಾ ಇರೋ ಟೆಂಪಲ್ ಯಾವುದಂತ ಹೇಳಿದ್ರೆ ಶ್ರೀ ದ್ವಾದಶ ಜ್ಯೋತಿರ್ಲಿಂಗ ಟೆಂಪಲ್ಲು, ಓಂಕಾರ ಆಶ್ರಮ, ಇಲ್ಲಾಂದರೆ ಓಂಕಾರ ಹಿಲ್ಸ್ ಅಂತ ಹೇಳ್ತಾರೆ. ಈ ಟೆಂಪಲ್ ಎಲ್ಲಿತ್ತಂತ ಹೇಳಿದ್ರೆ ಕೆಂಗೇರಿ ಹಾಗೂ ಉತ್ರಳಿಯ ಮೇನ್ ರೋಡಲ್ಲಿ ಬರುತ್ತೆ. ಅದಕ್ಕೂ ಜಾಸ್ತಿ ಹೇಳಬೇಕಂತ ಹೇಳಿದರೆ JSS ಕಾಲೇಜಿನ ಬ್ಯಾಕ್ ಸೈಡ್ ಬರುತ್ತೆ ಈ ಟೆಂಪಲ್ಲು. ದೇವಸ್ಥಾನದ ಟೈಮಿಂಗ್ಸ್ ಹೆಂಗಿತ್ತಂತ ಹೇಳಿದ್ರೆ ಬೆಳಿಗ್ಗೆ ವೀಕ್ ಡೇಸಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನ, ಕಡೆಗೆ ಸಂಜೆ 4 ಗಂಟೆಯಿಂದ ರಾತ್ರಿ 8:30 ತನಕ ಓಪನ್ ಇರುತ್ತೆ ದೇವಸ್ಥಾನ. ಇದು ಗೌರ್ಮೆಂಟ್ ಹಾಲಿಡೇ ಮತ್ತು ಈ ಸಂಡೇಸ್ ಆ ಟೈಮಲ್ಲೆಲ್ಲ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಸ್ಥಾನದ ವಿಶೇಷತೆ ಎಂತಪ್ಪ ಅಂತ ಹೇಳಿದ್ರೆ ದೇಶದ ಎಲ್ಲ ರಾಜ್ಯಗಳಲ್ಲಿ ನೋಡುವಂಥ ಜ್ಯೋತಿರ್ಲಿಂಗವನ್ನು ನೀವು ಈ ಸ್ಥಳದಲ್ಲಿ ಎಲ್ಲವನ್ನು ಒಂದೇ ಕಡೆಯಲ್ಲಿ ನೋಡ್ಬೋದು. ಎಲ್ಲ ಜ್ಯೋತಿರ್ಲಿಂಗನೂ ಒಂದೇ ಕಡೆಯಲ್ಲಿ ನೋಡ್ಬೋದು. ಈ ದೇವಸ್ಥಾನನ ಫಸ್ಟ್ ಟೈಮ್ ನಾನು ನೋಡೋಕೆ ಬಂದಿದ್ದೆ, ಹಾಗೆ ನಿಮಗೂ ತೋರಿಸ್ತೆ, ಬನ್ನಿ ಎಲ್ಲರೂ ಒಟ್ಟಿಗೆ ನೋಡುವ. ಈಗ ನಾನು ದೇವಸ್ಥಾನದ ನಿಯರ್ ಬೈ ಬಂದೆ. ನೀವು ವೆಹಿಕಲ್ ಎಂತರೂ ತಗೊಂಡವ್ರೆ ಅದಕ್ಕೆ ಚಾರ್ಜಸ್ ಇರುತ್ತೆ. ನಾನು ಪಾರ್ಕಿಂಗ್ ಚಾರ್ಜಸ್ 20 ರೂಪಾಯಿ ಕಟ್ಟಿಕ್ಕೆ ಒಳಗೆ ಹೋದೆ. ಟೋಟಲ್ 12 ಜ್ಯೋತಿರ್ಲಿಂಗ ಇದೆ. 2 ಸೌತಲ್ಲಿದೆ. ಒಂದು ಶ್ರೀ ಮಲ್ಲಿಕಾರ್ಜುನ, ಅದು ಆಂಧ್ರ ಪ್ರದೇಶದಲ್ಲಿದೆ. ಇನ್ನೊಂದು ರಾಮೇಶ್ವರ ಟೆಂಪಲ್ಲು ತಮಿಳ್ನಾಡಲ್ಲಿದೆ. ರಿಮೈನಿಂಗ್ 10 ಜ್ಯೋತಿರ್ಲಿಂಗ ಶ್ರೀ ಮಹಾಕಾಳೇಶ್ವರ, ಓಂಕಾರೇಶ್ವರ, ವೈದ್ಯನಾಥೇಶ್ವರ, ಸೋಮನಾಥೇಶ್ವರ, ನಾಗನಾಥೇಶ್ವರ, ಭೀಮಾಶಂಕರ, ತ್ರಯಂಬಕೇಶ್ವರ, ಕೃಷ್ಣೇಶ್ವರ, ವಿಶ್ವನಾಥೇಶ್ವರ. ಲಾಸ್ಟ್ ಜ್ಯೋತಿರ್ಲಿಂಗ ಕೇದಾರನಾಥೇಶ್ವರ. ಇದನ್ನು ನೀವು ನಾರ್ತ್ ಇಂಡಿಯಾದಾಗೆ ಕಾಣಕ್ಕೆ ಸಿಗುತ್ತೆ. ಇಲ್ಲಿ 12 ಜ್ಯೋತಿರ್ಲಿಂಗಕ್ಕೂ ಅದರದ್ದೇ ಆದಂತಹ ಗರ್ಭಗುಡಿನ ನೀವು ಇಲ್ಲಿ ನೋಡ್ಬೋದು. ಮತ್ತೇನಂದರೆ ಎಲ್ಲ ಜ್ಯೋತಿರ್ಲಿಂಗದ ಫೇಸು ಈಸ್ಟ್ ಫೇಸಲ್ಲೇ ಇರುತ್ತೆ. ಮೇಯ್ನ್ ಆಗಿರುವಂಥ 12 ಜ್ಯೋತಿರ್ಲಿಂಗದ ಫೋಟೋನ ಶೂಟ್ ಮಾಡೋ ಹಾಗಿಲ್ಲ. ಕಂಪಲ್ಸರಿ ದೇವಸ್ಥಾನದ ಒಳಗಡೆ ಮೊಬೈಲನ್ನು ನಿಷೇಧ ಮಾಡಿದ್ದಾರೆ. ಇದೆಲ್ಲದು ದೇವಸ್ಥಾನದ ಹೊರಗಡೆ ಇರುವಂತಹ ವ್ಯೂ. ನೀವೇ ಒಂದ್ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿದ್ರೆ ಅದ್ರ ಖುಷಿನೇ ಬೇರೆ. ಈ ದೇವಸ್ಥಾನದಲ್ಲಿ ಪುಣ್ಯಪ್ರದವಾದ 2008 ನರ್ಮದೇಶ್ವರ ಲಿಂಗಗಳಿವೆ. ಇದನ್ನು ಬಾಣಲಿಂಗ ಅಂತಲೂ ಕರೀತಾರೆ. ಈ ದೇವಸ್ಥಾನದಲ್ಲಿ ಟೋಟಲ್ 13,000 ಬಾಣಲಿಂಗಗಳು ಅದೃಶ್ಯವಾಗಿದೆ ಅಂತಲೇ ಹೇಳ್ಬೋದು. ಇವಾಗ ನೀವೇ ಅಂದ್ಕೊಳ್ಳಿ, ಒಂದು ಸಲ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿದರೆ ನಮಗೆ ಎಷ್ಟು ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ನೀವೇ ಅಂದ್ಕೊಳ್ಳಿ. ಇವಾಗ ಈ ದೇವಸ್ಥಾನದಲ್ಲೇ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಮಾಸದ ಪೂಜೆಗಳನ್ನ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಮತ್ತೆಂತ ಅಂತ ಹೇಳಿದರೆ ಕಾರ್ತಿಕ ಮಾಸದ ಎಲ್ಲ ಸೋಮವಾರನೂ ದೇವರಿಗೆ ತುಂಬ ಚೆಂದ ಮಾಡಿ ಅಲಂಕಾರ ಮಾಡ್ತಾರೆ. ನಾನು ಹಂಗೆ ಒಳಗೆ ದೇವ್ರನ್ನೆಲ್ಲ ನೋಡಿ ಪೂಜೆನೆಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದೆ. ಔಟ್ಸೈಡ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಜನನೂ ಇವಾಗ ತುಂಬ ಇಲ್ಲ, ಯಾಕಂತ ಹೇಳಿದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇತ್ತಲ್ಲ, ಇನ್ನೂ ಹಾಲಿಡೇ ಸಿಕ್ಕಿಲ್ಲಲ್ಲ, ಹಾಗಾಗಿ ಜನನೂ ಸ್ವಲ್ಪ ಕಡಿಮೆ ಇದ್ರೆ ಅದು ಒಳ್ಳೆ ಆಯ್ತು. ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಬರೋಕ್ಕಾಯ್ತು. ನೀವಿಲ್ಲಿ ಕ್ಲಾಕ್ ಟವರನ್ನು ನೋಡ್ಬೋದು ಮತ್ತು ವಿಶ್ವಾಮಿತ್ರರ ವೇದ ಪಠಶಾಲೆನ ನೋಡ್ಬೋದು. ಕಡೆಗೆ ಧ್ಯಾನ ಮಂದಿರ ಕೂಡ ಇದೆ ಮತ್ತು ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇತ್ತು. ಮತ್ತೇನಂದರೆ ಈ ದೇವಸ್ಥಾನಕ್ಕೆ ಬಂದರೆ ನೀವು ಒಂದೇ ದೇವಸ್ಥಾನ ಅಲ್ಲ 2-3 ದೇವಸ್ಥಾನನೂ ನೋಡ್ಬೋದು. ಒಂದು ಒಳ್ಳೆ ದೇವಸ್ಥಾನ ಇದೆ ಅಲ್ಲಿ, ಮತ್ಸ್ಯನಾರಾಯಣ ದೇವಸ್ಥಾನ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ. ವಿಶಾಲವಾದ ಆಲದ ಮರದ ಕೆಳಗೆ ಎಲ್ಲ ಧರ್ಮದವರದ ಸ್ಟ್ಯಾಚ್ಯೂನ ಹಾಕಿದ್ದಾರೆ. ಅದು ಮಾತ್ರ ತುಂಬ ಚೆಂದ ಇದೆ, ನೋಡೋಕ್ಕೂ ಖುಷಿ ಆಗುತ್ತೆ. ಎಲ್ಲ ಧರ್ಮನೂ ಒಂದೇ ಅಂತ ಹೇಳಿ ಆ ಸ್ಟ್ಯಾಚ್ಯೂಸ್ ನಮಗೆ ಹೇಳುತ್ತೆ. ಈ ದೇವಸ್ಥಾನಕ್ಕೆ ನೀವು ಒಂದು ಸಲ ಬಂದರೆ ನಿಮ್ಮ ಮೈಂಡ್ ಮಾತ್ರ ಫ್ರೀ ಆಗುತ್ತೆ. ಮತ್ತು ಆ ಪ್ಲೇಸ್ ಆಗಿದೆ. ಈ ಆಲದ ಮರದ ಕೆಳಗಡೆ ಶಕ್ತಿ ದೇವತೆಯಾಗಿ ವನದುರ್ಗಾ ದೇವಿ ನೆಲೆಸಿದಾಳೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಹೇಗಂತ ಹೇಳಿದರೆ ಈ ನಮ್ಮದು ಫೆಸ್ಟಿವಲ್ ಎಲ್ಲ ಬರುತ್ತಲ್ಲ, ಕೃಷ್ಣಾಷ್ಟಮಿ, ನವರಾತ್ರಿ ಟೈಮಲ್ಲಿ ಶಿವನ ಮೂರ್ತಿಯನ್ನು ಕೃಷ್ಣ ರೂಪದಲ್ಲಾಗಲಿ ಕಡೆಗೆ ದೇವಿಯ ರೂಪದಲ್ಲಿ ಅಲಂಕಾರ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಇದಿಷ್ಟು ಇವತ್ತಿನ ಲಾಗ್ ಆಯಿತು. ನನಗೆ ಈ ದೇವಸ್ಥಾನದ ಬಗ್ಗೆ ಎಷ್ಟು ಗೊತ್ತಿತ್ತೋ ಸಿಂಪಲ್ಲಾಗಿ ನಿಮ್ಗೆ ಹೇಳಿದೆ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿದ್ರೆ ನೀವು ಒಂದು ಕಮೆಂಟಲ್ಲಿ ಹೇಳಿ. ಹಾಗೆ ಒಂದು ಸಲ ನೀವೆಲ್ಲರೂ ಈ ದೇವಸ್ಥಾನನ ವಿಸಿಟ್ ಮಾಡಿ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.